ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕ್ ಫಾರ್ಮ್ ಆ್ಯಂಡ್ ನರ್ಸರಿ ಯೂಟ್ಯೂಬ್ ಚಾನಲ್. ಅಪ್ಪ ಏನು ಮಾಡ್ತಾ ಇದ್ದೀರಾ? ಕೊಟೇಶನ್ ಕೊಡ್ತಾ ಇದ್ದೀನಿ. ಈ ಥರ ಕೊಟೇಶನ್ಸ್ ಆಗಿರ್ಬೋದು, ದಿನಕ್ಕೊಂದು ಎಷ್ಟು ಕೊಡ್ತಾರಂದರೆ ಅಪ್ಪ ನೋಡಿ, ಇದೆಲ್ಲ ಕೊಟೇಶನ್ಸೇ ನೋಡಿ. ಈ ಥರದ್ದು ಇಷ್ಟು ಕೊಟೇಶನ್ ಕೊಡ್ತೀಯಲ್ಲ, ಎಲ್ಲನೂ ವರ್ಕ್ ಆಗುತ್ತಾ ಏನು? ಅಂದರೆ ಕೊಟೇಶನ್ಸ್ ಕಾನ್ಸೆಪ್ಟ್ ಏನಂತಾನೆ ಅರ್ಥ ಆಗ್ತಾಯಿಲ್ಲ. ಜನ ಕೊಟೇಶನ್ ತೊಗೊತಾರೆ, ನಿನ್ನ ಪ್ರಕಾರ ಎಷ್ಟು ಜನ ತೊಗೊತಾರೆ, ಎಷ್ಟು ಜನ ತೊಗೊಳಲ್ಲ? 98% ಜನ ತಗೊಳ್ಳಲ್ಲ. ಇನ್ನು 2%ಗೆ ನಾವು ಡೈಲಿ ಮ್ಯಾಕ್ಸಿಮಮ್ 1 to 2% ಅಷ್ಟೇ. ಬಟ್ ಏನಕ್ಕೆ ತೊಗೊಳಲ್ಲ? ಏನು ಮಾಡ್ತಾರೆ, ನಮ್ಮ ರೇಟ್ಗಳು ತಿಳ್ಕೊಬೇಕಂತ ಬರ್ತಾರೆ, ರೇಟ್ಗಳು ತಿಳ್ಕೊಳ್ತಾರೆ. ಪಕ್ಕದಲ್ಲಿ ಈ ಕೊಟೇಶನ್ ಇನ್ನೊಬ್ರಿಗೆ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ನಮ್ಗಿಂತ ಒಂದು 5-10 ರೂಪಾಯಿ ಕಡಿಮೆ ಕೋಟ್ ಮಾಡ್ತಾರೆ. ಆ ಥರ ಮಾಡಿ. ಬಟ್ ಕೊಟೇಶನ್ ಅವ್ರು ಹೆಂಗೆ ಕೋಟ್ ಮಾಡ್ತೀರಿ, ನಾವು ಹೆಂಗೆ ಕೋಟ್ ಮಾಡ್ತೀರಿ ಅಂತ ಜನಕ್ಕೆ ಗೊತ್ತಾಗಲ್ಲ. ಬಿಕಾಸ್ ನಾವು ಕ್ವಾಲಿಟಿ ಗಮನಿಸಲ್ಲ ಅವರು. ಕ್ವಾಲಿಟಿ ಆಗಿರ್ಬೋದು, ಸೈಜ್. ಗಿಡ ಈಗ ಹೈಟ್ ಅಂತ ಹೇಳ್ತಾರೆ. ಕೆಲವು ಸರಿ ನಾವು ಇದು ಮುಂಚೆ ವಿಡಿಯೋಗಳಲ್ಲೂ ನಾವು ತೋರಿಸಿದ್ದೀವಿ. 5 ಅಡಿ ಗಿಡ ಅಂತ ಕೇಳ್ತಾರೆ. 5 ಅಡಿ ಗಿಡ ನಮ್ಮ ಹತ್ರ 500 ರೂಪಾಯಿಗೂ ಸಿಗುತ್ತೆ, 5000 ರೂಪಾಯಿಗೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಮನಿ ಪ್ಲಾಂಟೇ ನೋಡ್ಬೋದು. ಜನ ಇವಾಗ 35 ರೂಪೀಸ್ಗೂ ಮನಿ ಪ್ಲಾಂಟ್ ಸಿಗುತ್ತೆ, ನಾವು ಸಿಗಲ್ಲ ಅನ್ನಲ್ಲ. ಅದು 2-3 ಕಟಿಂಗ್ ಮಣ್ಣಲ್ಲಿ ಹಾಕಿ ಕೊಡ್ತಾರೆ. ನಾವು 10-12 ಕಟಿಂಗ್ ಪ್ಲಾಂಟ್ ಫುಲ್ ಬುಷ್ ಆಗಿರುತ್ತೆ. ಸೊ ದಟ್ ಏನಾಗುತ್ತೆ ಅಂದರೆ ಕೊಟೇಶನ್ ಕಾನ್ಸೆಪ್ಟ್ ಕ್ವಾಲಿಟಿ ಮ್ಯಾಟರ್ ಆಗುತ್ತೆ ಮತ್ತು ಸೈಜಸ್ ಮ್ಯಾಟರ್ ಆಗುತ್ತೆ. ಇವೆರಡೂ ಕಾಂಪ್ರಮೈಸ್ ಆದ್ರೇ ನಿಮಗೆ ಇದು. ಸೊ ನೆಕ್ಸ್ಟ್ ಟೈಮಿಂದ ಯಾರಾದರೂ ಕೊಟೇಶನ್ ತಗೊಂಡ್ರೆ ನಿಮ್ಗೆ ಯಾಕೆ ರಿಜೆಕ್ಟ್ ಆಯಿತು ಅನ್ನೋದೊಂದು ಹೇಳಿಬಿಡಿ ನಮಗೆ. ಥ್ಯಾಂಕ್ ಯು, ಬೈ ಬಾಯ್, ಥ್ಯಾಂಕ್ ಯು.